ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಯೆಲ್ಲೋ ಲೈನ್ ಮೆಟ್ರೋ ಓಪನ್ ಹಿನ್ನೆಲೆಯಲ್ಲಿ ಇವತ್ತು ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಆರ್ವಿ ರೋಡ್ನಿಂದ ಬೊಮ್ಮಸಂದ್ರವರೆಗೂ ಮೆಟ್ರೋ ರೈಲಿನಲ್ಲಿ ಸಂಚಾರವನ್ನು ಮಾಡ್ತಾ ಇರುವಂತದ್ದು. ನನ್ನ ಜೊತೆಯಲ್ಲಿ ಅವರೇ ಇದ್ದಾರೆ. ಸರ್, ನಿನ್ನೆ ದೇಶದ ಪ್ರಧಾನಮಂತ್ರಿಗಳು ಈ ಒಂದು ಮಾರ್ಗಕ್ಕೆ ಚಾಲನೆಯನ್ನು ಕೊಟ್ಟರು. ಇವತ್ತು ತಾವು ಕೂಡ ಈ ಒಂದು ಮೆಟ್ರೋ ರೈಲಿನಲ್ಲಿ ಸಂಚಾರವನ್ನು ಮಾಡ್ತಿದ್ದೀರಾ. ನಿನ್ನೆ ಕೂಡ ಸಂಚಾರ ಮಾಡಿದ್ರಿ, ಪ್ರಯಾಣಿಕರ ಜೊತೆಲಿ ಕೂಡ ಸಾಕಷ್ಟು ಮಾತಾಡಿದ್ರಿ. ಏನ್ ಹೇಳಿದ್ರು ಸರ್ ಪ್ರಯಾಣಿಕರು? ಮೊದಲನೇದು, ಜನ ಬಹಳ ಖುಷಿಲಿದ್ದಾರೆ ಈ ರೈಲ್ ಓಪನ್ ಆಯಿತು ಅಂತ. ಕಿರಣ್, ನಿಮಗೆ ಗೊತ್ತಿರುತ್ತೆ, ಯಾಕೆಂದ್ರೆ ನೀವು ಈ ಟ್ರಾನ್ಸ್ಪೋರ್ಟ್ ಬೀಟ್ನ ಬಹಳ ವರ್ಷದಿಂದ ಕವರ್ ಮಾಡ್ತಾ ಇದ್ದೀರಾ. ಆಕ್ಚುಲಿ ಮೆಟ್ರೋ ಬೆಂಗಳೂರಿನಲ್ಲಿ ಫಸ್ಟ್ ಪ್ಲಾನ್ಡ್ ಆದಾಗ ಈ ಯೆಲ್ಲೋ ಲೈನ್ ರೂಟ್ ಅನ್ನ ಫಸ್ಟ್ ಪ್ರಯಾರಿಟಿ ಅಂತ ಕೊಟ್ಟಿತ್ತು. ಅದಾದ್ಮೇಲೆ ಇದು ಚೇಂಜ್ ಆಯಿತು. ಇಷ್ಟು ವರ್ಷ ಆಲ್ಮೋಸ್ಟ್ ಡಿಲೇ ಆಗೋಯ್ತು. ಇದನ್ನ ಕೊಟ್ಟಿದ್ದ ಉದ್ದೇಶನೇ ಈ ಭಾಗದಿಂದ ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮಸಂದ್ರ, ಇನ್ಫೋಸಿಸ್ ಕ್ಯಾಂಪಸ್ ಆ ಭಾಗಕ್ಕೆ ಹೋಗ್ತಾ ಇರುವಂತದ್ದು ಜನ, ಗಾರ್ಮೆಂಟ್ ವರ್ಕರ್ಸ್, IT ಎಲ್ಲ ಕೆಲಸ ಮಾಡೋರು ತುಂಬಾ ಜನ ಇದ್ದಾರೆ. ಅಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ, ತುಂಬಾ ಜನ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ ಇದ್ದಾರೆ, ಅಲ್ಲಿಗೆ ಆಗ್ಬೇಕು ಅಂತ. ಇದು ಬಹಳ ತಡವಾಗಿ ಓಪನ್ ಆಗಿದ್ದು ಜನಕ್ಕೆ ಒಂದು ಬೇಸರ ಇತ್ತು. ನಾನು ಯಾರ್ಯಾರನ್ನು ಮಾತನಾಡಿಸದೆ ಪ್ರತಿಯೊಬ್ರು ಆವರೇಜ್ 2 ಗಂಟೆ, ಕೆಲವರಂತೂ 3 ಗಂಟೆ ನಾವು ಟ್ರಾವೆಲ್ ಮಾಡ್ತಿದ್ವಿ ಪ್ರತಿ ದಿವಸ. ಈಗ ಅದೇ 35-40 ನಿಮಿಷಕ್ಕೆ ಬಂದಿದೆ ಅನ್ನುವಂಥದ್ದು ಸಂತೋಷ ಜನಕ್ಕಿದೆ. ಇಂಥ ದೊಡ್ಡ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಜನಕ್ಕೆ ಅರ್ಪಣೆ ಆಗಿರೋದು ಬಹಳ ಖುಷಿಯಾಗಿದೆ ವೈಯಕ್ತಿಕವಾಗಿ. ಪ್ರಯಾಣಿಕರಿಗೆ ಇರುವಂತದ್ದು 25 ನಿಮಿಷಗಳಿಗೆ ಒಂದು ಮೆಟ್ರೋ ರೈಲುಗಳು ಸಂಚಾರ ಮಾಡ್ತಿದೆ. ಬೇರೆ ಬೇರೆ ಭಾಗಗಳಲ್ಲಿ 3-5 ನಿಮಿಷದ ಒಂದು ಟ್ರೈನ್ ಓಡಾಡ್ತಿದೆ ಅನ್ನೋಂಥ. ಇದರಿಂದ 2-3 ಸಮಸ್ಯೆ ಇದೆ. ಒಂದು, ಜನ ಅವರ ಟ್ರಾವೆಲ್ ಅನ್ನ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಯಾಕಂದ್ರೆ 25 ನಿಮಿಷ ಇಲ್ಲಿ ವೇಟ್ ಮಾಡಬೇಕಾಗಿರೋದ್ರಿಂದ. ಎರಡನೇದು, RV ರೋಡ್ ನಲ್ಲಿ ಇಂಟರ್ಚೇಂಜ್ ಇರೋದ್ರಿಂದ RV ರೋಡ್ ಪ್ಲಾಟ್ಫಾರ್ಮ್ ನಲ್ಲಿ ಸ್ವಲ್ಪ ರಶ್ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಅಲ್ಲಿ ಪ್ಲಾಟ್ಫಾರ್ಮ್ ನ ಸೈಜ್ ಕೆಲವು ಕಡೆ ಬಹಳ ಕಡಿಮೆ ಇರೋದ್ರಿಂದ ನುಗ್ಲಾಗಿ ಇದಾಗ್ತಿದೆ. ಇವತ್ತು ಅಧಿಕಾರಿಗಳ ಜೊತೆಗೆ ಮಾತನಾಡಿದೆ. ಟೆಂಪರರಿ ಆಗಾದ್ರೂ ಇಮಿಡಿಯೇಟ್ ಆಗಿ ನೀವು ಒಂದಿಷ್ಟು ಸ್ಟೀಲ್ ಬ್ಯಾರಿಕೇಡ್ ಗಳನ್ನ ಹೆಂಗೆ ಈಗ ಮೆಜೆಸ್ಟಿಕ್ ಅಲ್ಲಿ ಹಾಕಿದೀರಾ ಅದನ್ನ ಅಳವಡಿಸಬೇಕು ಪ್ಯಾಸೆಂಜರ್ ಸೇಫ್ಟಿ ದೃಷ್ಟಿಯಿಂದ ಅನ್ನೋದು ತಿಳಿಸಿದೆ. ಅದನ್ನ ಇಮಿಡಿಯೇಟ್ ಆಗಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಬರುವಂತ ದಿವಸಗಳಲ್ಲಿ ಪರ್ಮನೆಂಟ್ ಆಗಿರುವಂತ PCD ಗಳನ್ನ ಯಾವ ತರ ಹಾಕಬೇಕು ಅನ್ನೋದ್ರ ಕಡೆಗೂ ಕೇಂದ್ರ ರಾಜ್ಯ ಸರ್ಕಾರಗಳ ಜೊತೆಗೆ ಮಾತನಾಡಿ ಅದನ್ನ ತೆಗೆದುಕೊಂಡು ಬರುವಂತ ಪ್ರಯತ್ನ ಕೂಡ ಮಾಡ್ತೀವಿ. ಈ 25 ನಿಮಿಷ ಫ್ರೀಕ್ವೆನ್ಸಿ ಸಾಲ್ವ್ ಆಗುವಂಥದ್ದು ನಮಗೆ ಅಡಿಷನಲ್ ಟ್ರೈನ್ಗಳು ಬಂದಾಗ್ನೇನೆ. ಇದೇ ಮಂತ್ ಎಂಡಿಗೆ, ಆಗಸ್ಟ್ ಮಂತ್ ಎಂಡ್ ಒಳಗಡೆ ಇನ್ನೊಂದು ಟ್ರೈನು ಆಡ್ ಆಗುತ್ತೆ. 25 ನಿಮಿಷ ಇರುವಂತಹ ಫ್ರೀಕ್ವೆನ್ಸಿ ಇನ್ನೊಂದು ಸ್ವಲ್ಪ ಕಡಿಮೆ ಆಗುತ್ತೆ. ಇವತ್ ಬೆಳಗ್ಗೆ ಕೂಡ ನಾನು ಟಿಟಾಗರ್ನ MD ಅವ್ರ ಜೊತೆಗೆ ಮಾತನಾಡಿದ್ದೆ. ಅವ್ರು ಹೇಳಿದ್ದು ಅಕ್ಟೋಬರಿಗೆ ನಾವು ಪ್ರತಿ ತಿಂಗಳಿಗೆ 2 ಟ್ರೈನ್ಗಳನ್ನ ನಾವು ನಮ್ಮ ಕಡೆಯಿಂದ ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಇನ್ನು ಚೈನಾ ಇಂದ ಡೈರೆಕ್ಟ್ ಆಗಿ ನಮಗೆ ರೆಡಿ ಇರುವಂತಹ ಟ್ರೈನ್ ಬಾಡಿಗಳು ಒಂದು 5 ಬರುವಂತವಿವೆ. ಸೊ ಬಹುಶಃ ಎಂಡ್ ಆಫ್ ದಿ ಇಯರ್ ಒಳಗಡೆ ನಮಗೆ 25 ನಿಮಿಷ ಇರೋ ಫ್ರೀಕ್ವೆನ್ಸಿ ಮತ್ತೆ 4 ಆಗುವಂತ ಈ ತಿಂಗಳ ಎಂಡಿಗೆ ಇನ್ಕ್ಲೂಡ್ ಮಾಡ್ಕೊಂಡು ಏನು 4 ಆಗುತ್ತೆ, ಅದು ಅಟ್ಲೀಸ್ಟ್ ಒಂದು 8 ಟ್ರೈನ್ ಆರೋ ಆಗತ್ತೆ ಅನ್ನುವಂಥದ್ದು, 8-10 ಟ್ರೈನ್ ತನಕ ಆಗತ್ತೆ ಅನ್ನುವಂಥ ಅಪೇಕ್ಷೆ ಇದೆ. ಅದ್ರ ಕಡೆಗೆಲ್ಲ ಸೇರಿ ಕೆಲಸ ಮಾಡಬೇಕಿದೆ. ಡ್ರೈವರ್ಲೆಸ್ ರೈಲಿನಲ್ಲಿ ನಿನ್ನೆಯಿಂದ ಸಂಚಾರ ಮಾಡಬಹುದು ಅಂತೇಳಿ ಪ್ರಯಾಣಿಕರ ನಿರೀಕ್ಷೆ ಇತ್ತು. ಆದ್ರೆ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿಂದ ಇನ್ನೊಂದು 6 ತಿಂಗಳು ಬೇಕಾಗತ್ತೆ ಆ ಒಂದು ಸಿಸ್ಟಮ್ ಅಡಾಪ್ಟ್ ಆಗ್ಲಿಕ್ಕೆ ಅನ್ನೋದು. ಅಲ್ಲ, ಈಗ ಅದು ಡ್ರೈವರ್ಲೆಸ್ ಡ್ರೈವರ್ ಒಟ್ನಲ್ಲಿ ಟ್ರೈನ್ ಮೂವ್ ಆಗ್ತಾ ಇದೆ, ಸೇಫ್ ಆಗಿ ಜನನ್ ಕರ್ಕೊಂಡು ಹೋಗ್ತಾ ಇದೆ, ಜನರದ್ದು ಇದಿದೆ. ಇನ್ಫ್ಯಾಕ್ಟ್ ನನ್ನ ಪ್ರಶ್ನೆ ನೀವು ಕೇಳಕ್ ಹೋದ್ರೆ, ನಮಗೆ ಈ ಡ್ರೈವರ್ಲೆಸ್ ಟ್ರೈನೇ ಬೇಕು ಅಂತೇನಿರ್ಲಿಲ್ಲ. ಆ ಡ್ರೈವರ್ಲೆಸ್ ಟ್ರೈನ್ ಬಂದೇನೆ ನಮ್ಗೆ ಆಕ್ಚುಲಿ ಬಹಳ ಡಿಲೇಗಳಾಯ್ತು. ನಮ್ಮಲ್ಲಿ ಜನಸಂಖ್ಯೆಗೇನು ಕೊರತೆ ಇಲ್ಲ. ಏನೋ ಈಗ 2 ಡ್ರೈವರ್ ಇದ್ದಾರೆ ಎಕ್ಸ್ಟ್ರಾ ಅಂತಂದ್ರೆ 2 ಜನಕ್ಕೆ ಉದ್ಯೋಗ ಸಿಗತ್ತೆ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಇನ್ಫ್ಯಾಕ್ಟ್ ನಾವ್ ಯೆಲ್ಲೋ ಲೈನ್ ನಲ್ಲಿ ಕಲ್ತಂತ ಒಂದು ಪಾಠ ಏನು ಅಂತಂದ್ರೆ, ನಮ್ಗೆ ಈಗ ಪೂನಾ ಮೆಟ್ರೋದವ್ರು ಏನ್ ಮಾಡಿದ್ರು, ನಾಗ್ಪುರಿಗೆ ಪಟ್ನಾದಲ್ಲಿ ಏನು ಕೆಲವು ಟ್ರೈನ್ಗಳು ರೆಡಿ ಇತ್ತು ಅದನ್ನ ಅಲ್ಲಿಗೆ ಎರವಲ್ ಪಡ್ಕೊಂಡ್ರು. ಬಟ್ ನಮಗೆ ಅದನ್ನ ಮಾಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಇಂಡಿಯಾದಲ್ಲಿ ಪ್ರತಿ ಮೆಟ್ರೋ ಲೈನು ಕೂಡ ಒಂದೊಂದು ಡಿಫ್ರೆಂಟ್ ಸ್ಟ್ಯಾಂಡರ್ಡ್ಸ್ ಇದೆ. ಅದರಿಂದಾಗಿ 2-3 ಸಮಸ್ಯೆ. ಒಂದು, ನಿಮಗೆ ಪ್ರೊಡಕ್ಷನ್ಗೆ ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರೊಡಕ್ಷನ್ ಮಾಡಕ್ಕಾಗಲ್ಲ. 10, 12, 16, 20 ಟ್ರೈನ್ ಮಾಡಕ್ಕಾಗದು. ಎರಡನೇದು, ನಿಮ್ಗೆ ಇನ್ನೊಂದು ಸವಾಲ್ ಏನು ಅಂತಂದ್ರೆ, ಯಾರು ಒಂದ್ ಕಡೆಗೆ ಅಕಸ್ಮಾತ್ ಈಗ ಜಾಸ್ತಿ ಇತ್ತು ಅಂತಂದ್ರೆ, ಇವಾಗ ನಾವು ರೈಲಲ್ಲಿ ಮಾಡ್ತೀವಿ, ಈಗ ತಿರುಪತಿಗೆ ಜಾಸ್ತಿ ಟ್ರೈನ್ ಕಳಿಸ್ಬೇಕು ಅಂತಂದ್ರೆ ಈ ಕಡೆ ಚೆನ್ನೈ ಇರೋದನ್ನ ಯಾವ್ದೊಂದು ಡೈವರ್ಟ್ ಮಾಡಬಹುದು. ಯಾಕೆಂದ್ರೆ ಸ್ಟ್ಯಾಂಡರ್ಡೈಸೇಷನ್ ಇದೆ. ಆ ಸ್ಟ್ಯಾಂಡರ್ಡೈಸೇಷನ್ ನಮ್ಮ ಮೆಟ್ರೋದಲ್ಲಿ ಆಲ್ ಓವರ್ ಇಂಡಿಯಾ ಬಂದಿಲ್ಲ.
ಹೋದ ವರ್ಷ ಇದನ್ನ ಸ್ಟ್ಯಾಂಡರ್ಡೈಸೇಷನ್ ಆಗಬೇಕು ಅಂತ ಹೇಳಿ ನಾವು ಬಹಳ ಒತ್ತಾಯ ಮಾಡಿ ನನ್ನ ಮಂತ್ರಿಗಳನ್ನ ಭೇಟಿ ಮಾಡಿ ಇದಕ್ಕೊಂದು ಪತ್ರ ಕೂಡ ಕೊಟ್ಟಿದೆ. ಅದಾದ ನಂತರ ಒಂದು ದೇಶದಲ್ಲಿ ಎಲ್ಲಾ ಮೆಟ್ರೋಗಳನ್ನು ಸ್ಟ್ಯಾಂಡರ್ಡೈಸೇಷನ್ ಮಾಡೋದಕ್ಕೋಸ್ಕರ ಒಂದು ಸಮಿತಿ ಕೂಡ ಮಾಡಿದ್ರು. ಅದಕ್ಕೆ ಆಕ್ಚುಲಿ ನಮ್ಮ ಬೆಂಗಳೂರು ಮೆಟ್ರೋ ಧೋಕೆ ಅವರೇ ಅದಕ್ಕೆ ಸಮಿತಿಯ ಚೇರ್ಮನ್ ಕೂಡ ಆಗಿದ್ರು. ಆ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮಾಡೋದ್ರ ಕಡೆ ಈಗಾಗಲೇ ಕೆಲಸ ನಡೆದಿದೆ. ಸೊ ಬರುವಂತ ದಿವಸದಲ್ಲಿ ದೇಶದಲ್ಲಿರುವಂತ ಎಲ್ಲಾ ಮೆಟ್ರೋಗಳು ಒಂದೇ ರೀತಿ ಇರುತ್ತೆ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.